ದಿನಗಳಲ್ಲಿ ಮೂರನೇ ಬಾರಿ ತೈಲ ದರ ಏರಿಕೆ ಶಾಕ್ ನೀಡಲಾಗಿದೆ. ಇನ್ನು ವಾಹನ ಸವಾರರ ಜೇಬಿಗೆ ಮತ್ತೆ ಬಿತ್ತು ಕತ್ತರಿ. 10 ದಿನಗಳಲ್ಲಿ ಮೂರನೇ ಬಾರಿ ತೈಲ ದರ ಏರಿಕೆ ಶಾಕ್. ವಾಹನ ಸವಾರರ ಜೇಬಿಗೆ ಮತ್ತೆ ಬಿತ್ತು ಕತ್ತರಿ. ಜನಸಾಮಾನ್ಯರ ನೆತ್ತಿ ಸುಡ್ತಾ ಇದೆ ತೈಲ ಬೆಲೆ ಏರಿಕೆ. ಪೆಟ್ರೋಲ್ 87 ಪೈಸೆ, ಡೀಸೆಲ್ 91 ಪೈಸೆ ದುಬಾರಿ. ಪರಿಷ್ಕೃತ ಪೆಟ್ರೋಲ್ ಡೀಸೆಲ್ ದರ ತಕ್ಷಣವೇ ಜಾರಿ. 10 ದಿನದಲ್ಲೇ 3 ಬಾರಿ ಶಾಕ್ ಕೊಟ್ಟ ಕೇಂದ್ರ. ನಷ್ಟ ಸರಿದೂಗಿಸಲು ಜನರ ರಕ್ತ ಹಿರೋದು ಸರಿನಾ? ಹಾಗಾದ್ರೆ ಅಚ್ಚೇ ದಿನ ಅಂದ್ರೆ ಇದೇನಾ ಅಂತ ಜನಾಕ್ರೋಶ ವ್ಯಕ್ತ ಆಗ್ತಾ ಇದೆ. ಗಾಡಿ ಬಿಟ್ಟು ನಡಿಗೆಯೇ ಲೇಸು. ಸವಾರರು ಹೈರಾಣಾಗಿದ್ದಾರೆ. ಯಾಕೆಂತಂದ್ರೆ ಪ್ರತಿನಿತ್ಯವೂ ಕೂಡ ಗಾಡಿಗೆ ಒಂದು ತೈಲ ಬೇಕೇ ಬೇಕು. ನಮ್ಮ ದಿನಚರಿಯಲ್ಲಿ ಈಗ ವಾಹನ ಅನ್ನೋದು ಕೂಡ ಬಹಳ ಮುಖ್ಯ ಆಗ್ಬಿಟ್ಟಿದೆ. ಮೂಲಭೂತ ಸೌಕರ್ಯಗಳಲ್ಲಿ ವಾಹನ ಅನ್ನೋದು ಕೂಡ ಈಗ ಅದೇ ರೀತಿ, ಈಗ ಮೂಲಭೂತ ಸೌಕರ್ಯಗಳು ಯಾವ ರೀತಿ ಬೇಕು ಅದೇ ರೀತಿ ಈಗ ವಾಹನವನ್ನು ಕೂಡ ದಿನನಿತ್ಯದಲ್ಲೂ ಕೂಡ ಬಳಕೆ ಮಾಡ್ತೀವಿ. ವಾಹನಗಳು ಮುಂದಕ್ಕೆ ಹೋಗಬೇಕು ಅಂತಂದ್ರೆ ಪೆಟ್ರೋಲ್ ಡೀಸೆಲ್ ಬೇಕೇ ಬೇಕು. 10 ದಿನದಲ್ಲಿ ಮೂರನೇ ಬಾರಿಗೆ ಒಂದು ಪೆಟ್ರೋಲ್ ಮತ್ತೆ ಡೀಸೆಲ್ ದರವನ್ನ ಏರಿಕೆ ಮಾಡಿದ್ರೆ ಜನಸಾಮಾನ್ಯರ ಗತಿ ಏನಾಗಬೇಕು? ಅಚ್ಚೇ ದಿನ ಅಂತ ಹೇಳ್ತಾ ಇದ್ರಲ್ಲ, ಹಾಗಾದ್ರೆ ಇದೇನಾ ಬಹಳ ಒಂದು ಉತ್ತಮವಾದ ದಿನ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಷ್ಟ ಸರಿದೂಗಿಸೋದಕ್ಕೆ ಜನರ ಮೇಲೆ ಯಾಕೆ ಹೊರೆ ಹಾಕ್ತಾ ಇದ್ದೀರಾ? ಈಗ ಆಲ್ರೆಡಿ ಯಾವುದನ್ನು ಕೂಡ ಪರ್ಚೇಸ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ನಮಗೆ ಬೇಕಾದಂತ ಸಿಲಿಂಡರ್, ಗೃಹ ಬಳಕೆಯ ಸಿಲಿಂಡರ್ ದರ ಒಂದ್ ಕಡೆ ಹೆಚ್ಚಳ ಆಗಿದೆ, ತರಕಾರಿಗಳ ರೇಟ್ ಜಾಸ್ತಿ ಆಗಿದೆ. ಹೆಂಗೆ ಜೀವನ ನಡೆಸೋದು ಅಂತ ಈಗ ಸದ್ಯಕ್ಕೆ ಜನಸಾಮಾನ್ಯರು ಭಾರಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ 10 ದಿನದಲ್ಲೇ ಇಷ್ಟರ ಮಟ್ಟಿಗೆ ಪೆಟ್ರೋಲ್ ಡೀಸೆಲ್ ದರ ದುಬಾರಿ ಆದ್ರೆ ನಾವು ಗಾಡಿಗೆ ನೀರು ಹಾಕೊಂಡು ಗಾಡಿ ಚಲಾಯಿಸ್ಲಿಕ್ಕೆ ಸಾಧ್ಯ ಆಗುತ್ತಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಜನಸಾಮಾನ್ಯರಿಗೆ ಬಹುದೊಡ್ಡ ಹೊಡ್ತಾ ಇದು. 10 ದಿನದಲ್ಲಿ 3 ಬಾರಿ ಈ ಒಂದು ತೈಲ ದರ ಏರಿಕೆ ಮಾಡಿದ್ದಾರೆ. ಪೆಟ್ರೋಲ್ಗೆ 87 ಪೈಸಾ ಜಾಸ್ತಿ ಮಾಡಿದ್ರೆ ಡೀಸೆಲ್ಗೆ 91 ಪೈಸಾ ಹೆಚ್ಚಳ ಮಾಡಿದ್ದಾರೆ. ನಿಮಗೆ ನಷ್ಟ ಸರಿದೂಗಿಸ್ಬೇಕು ಅಂತಂದ್ರೆ ಆ ಒಂದು ಹೊರೆಯನ್ನ ನಿಮ್ಮ ತಲೆಯ ಮೇಲಿಂದ ಇಳಿಸ್ಕೊಳ್ಳಿಕ್ಕೆ ಜನಸಾಮಾನ್ಯರ ಮೇಲೆ ಯಾಕೆ ಇಷ್ಟು ಹೊರೆ ಹಾಕ್ತಾ ಇದ್ದೀರಾ? ಜನಸಾಮಾನ್ಯರು ಎಲ್ಲಿಂದ ಒದಗಿಸ್ತಾರೆ ನಿಮಗೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜೊತೆಗೆ ಬಹಳ ಮುಖ್ಯವಾಗಿ ಈಗ ಏನು ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ, ಗಾಡಿಯನ್ನ ಬಿಟ್ಟು ನಡಿಗೆಯ ಮೂಲಕ ಇನ್ಮೇಲೆ ಆಫೀಸ್ಗೆ ಹೋಗ್ಬೇಕಾ? ಆ ರೀತಿಯಾಗೂ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಎಲ್ಲದಕ್ಕೂ ಕೂಡ ನೀವು ಏನೇ ಒಂದು ಸಮಸ್ಯೆ ಆಗಲಿ ಅಥವಾ ಏನೇ ಒಂದು ಆರ್ಥಿಕ ಹೊರೆ ಆಗಲಿ ಅಥವಾ ಒಂದು ಹಣದುಬ್ಬರ ಸೃಷ್ಟಿಯಾಗಲಿ, ಏನೇ ಪ್ರಾಬ್ಲಮ್ಸ್ ಆದರೂ ಕೂಡ ಜನಸಾಮಾನ್ಯರಿಗಂತೂ ಈ ಒಂದು ಹೊರೆ ಅನ್ನೋದು ಕಟ್ಟಿಟ್ಟ ಬುತ್ತಿ. ಏನೇ ಪ್ರಾಬ್ಲಮ್ ಆದರೂ ಓಕೆ, ಇದರ ರೇಟ್ ಜಾಸ್ತಿ ಮಾಡೋಣ, ಆಗ ಅಲ್ಲೊಂದು ಏನು ಸಮಸ್ಯೆ ಆಗಿದೆ ಆ ಒಂದು ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ ಅಂತ ಲೆಕ್ಕಾಚಾರ ಹಾಕ್ತಾರೆ ಹೊರತು ಜನರಿಗೆ ಇದರಿಂದ ಎಷ್ಟು ಸಮಸ್ಯೆ ಆಗುತ್ತೆ, ಜನರು ಈ ಒಂದು ಹೊರೆಯನ್ನ ಯಾವ ರೀತಿ ನಿಭಾಯಿಸ್ತಾರೆ ಅನ್ನೋ ಒಂದು ಸಾಮಾನ್ಯ ಯೋಚನೆ ಕೂಡ ಮಾಡಲಿಕ್ಕೆ ಸಾಧ್ಯ ಆಗಲ್ವಾ ನಿಮಗೆ ಅಂತ ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಂಜು, ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ 10 ದಿನಗಳಲ್ಲಿ ಮೂರನೇ ಬಾರಿಗೆ ಒಂದು ತೈಲ ದರ ಏರಿಕೆ ಶಾಕ್ ಅನ್ನ ನೀಡಲಾಗಿದೆ. ಜನಸಾಮಾನ್ಯರ ಗತಿ ಏನಾಗಬೇಕು? ಅಚ್ಚೇ ದಿನ ಅಂತ ಹೇಳ್ತಾ ಇದ್ರು, ಹಾಗಾದ್ರೆ ಇದೇನಾ ಬಹಳ ಉತ್ತಮವಾದಂತಹ ದಿನ? ಸಾಹಿತ್ಯ ನಿಜಕ್ಕೂ ಕೂಡ ಈ ಕೇಂದ್ರ ಸರ್ಕಾರ ಜನರಿಗೆ ಸಾಕಷ್ಟು ಹೊರೆ ಆಗ್ತಿರುವಂತದ್ದು. ಯಾಕಂದ್ರೆ ಕೇವಲ 10 ದಿನಗಳಲ್ಲಿ 3ನೇ ಬಾರಿ ತೈಲ ದರವನ್ನ ಏರಿಕೆ ಮಾಡಿರುವಂತದ್ದು ವಾಹನ ಸವಾರರ ಜೇಬಿಗೆ ಮತ್ತೆ ಕತ್ತರಿ ಬೀಳ್ತಿರುವಂತದ್ದು, ಜನಸಾಮಾನ್ಯರ ನೆತ್ತಿ ಸುಡ್ತಿರುವಂತದ್ದು. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಪ್ರತಿ 2-3 ದಿನಕ್ಕೊಮ್ಮೆ ತೈಲ ಬೆಲೆ ಏರಿಕೆ ಆಗಿದೆ. ಸೊ ಇವತ್ತು ಕೂಡ ಪೆಟ್ರೋಲ್ 87 ಪೈಸೆ, ಡೀಸೆಲ್ 91 ಪೈಸೆ ದುಬಾರಿಯನ್ನ ಮಾಡಿರುವಂತದ್ದು. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ವಾಹನ ಸವಾರರು ಒಂದ್ ಕಡೆ ಆಕ್ರೋಶವನ್ನು ಹೊರಹಾಕ್ತಿರುವಂತದ್ದು. ಈ ಹಿಂದೆ ಕೂಡ ಎಲ್ಲೋ ಒಂದ್ ಕಡೆ ನರೇಂದ್ರ ಮೋದಿ ಅವರು ಅಂದ್ರೆ ತಮ್ಮ ವಾಹನಗಳನ್ನ ಬಿಟ್ಟು ನೀವು ಅಂದ್ರೆ ಎಸ್ಕಾರ್ಟ್ ವಾಹನಗಳಾಗಿರ್ಬೋದು, ಸುಮ್ಮನೆ ಎಕ್ಸ್ಟ್ರಾ ಯಾವ್ಯಾವ ವೆಹಿಕಲ್ಸ್ ಗಳನ್ನ ಓಡಾಡ್ತಿದ್ರಿ ಎಲ್ಲ ವಾಹನಗಳನ್ನ ಬಿಟ್ಟು ತಮ್ಮ ಸ್ವಂತ ವಾಹನಗಳಲ್ಲಿ ಓಡಾಡಿ, ಬಸ್ಸಲ್ಲಿ ಓಡಾಡಿ ಅಂತ ಹೇಳ್ತಾ ಇದ್ರು. ಅಂದ್ರೆ ಎಲ್ಲೋ ಒಂದ್ ಕಡೆ ಈ ರೀತಿ ಆ ನಷ್ಟವನ್ನ ಸರಿದೂಗಿಸಲು ಮುಂದಿನ ದಿನಗಳಲ್ಲಿ ತೈಲ ದರ ಸಾಕಷ್ಟು ದುಬಾರಿ ಆಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ದುಬಾರಿ ಆದ್ರಿಂದ ಈ ರೀತಿ ಒಂದು ಮುನ್ಸೂಚನೆ ಕೊಟ್ಟಿದ್ರು ಅಂತ ಹೇಳಿ ಗೊತ್ತಾಗ್ತಿರುವಂತದ್ದು. ಎಲ್ಲೋ ಒಂದ್ ಕಡೆ ಈ ರೀತಿ ಮುನ್ಸೂಚನೆ ಕೊಟ್ಟಿರೋದ್ರಿಂದನೇ ಈ ರೀತಿ ಪ್ರತಿ 3-4 ದಿನಕ್ಕೊಮ್ಮೆ ಈಗಾಗಲೇ ದರವನ್ನ ಏರಿಕೆ ಮಾಡ್ತಿರುವಂತದ್ದು. ಸೊ ಇನ್ನೂ ಮುಂದಿನ ದಿನಗಳಲ್ಲಿ ಕೂಡ ಏರಿಕೆ ಆದ್ರೂ ಕೂಡ ಮುಂದಿನ ದಿನಗಳಲ್ಲೂ ಕೂಡ ಏರಿಕೆ ಆಗ್ಬೋದು ಅಂತೇಳಿ ಈಗ ಗೊತ್ತಾಗ್ತಿರುವಂತದ್ದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.
10 ದಿನಗಳಲ್ಲಿ 3 ಬಾರಿ ಒಂದು ತೈಲ ದರ ಏರಿಕೆ ಶಾಕ್ ಅನ್ನ ನೀಡಲಾಗಿದೆ. ವಾಹನ ಸವಾರರ ಜೇಬಿಗೆ ಈಗ ಕತ್ತರಿ ಹಾಕ್ಲಿಕ್ಕೆ ಮುಂದಾಗಿದ್ದಾರೆ. ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಜೊತೆಗೆ ಈಗ ದಿನದಿಂದ ದಿನಕ್ಕೆ ಒಂದು ಪೆಟ್ರೋಲ್ ಮತ್ತೆ ಡೀಸೆಲ್ ದರವನ್ನು ಏರಿಕೆ ಮಾಡ್ತಾ ಇರೋದ್ರಿಂದ ಬಂಕ್ಗಳಲ್ಲೂ ಕೂಡ ಕ್ಯೂ ನಿಂತಿದ್ದಾರೆ. ಈಗ ಯಾವ ರೀತಿ ಒಂದು LPG ಸಿಗದೆ ಪರದಾಡ್ತಾ ಇದ್ರು, ಆ ಒಂದು ಸಂದರ್ಭದಲ್ಲಿ ಯಾವ ರೀತಿ ತಮ್ಮ ವಾಹನಗಳನ್ನ ಒಂದು ಬಂಕ್ಗಳಲ್ಲಿ ನಿಲುಗಡೆ ಮಾಡ್ಕೊಂಡಿದ್ರು, ಅದೇ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇನ್ನು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಈ ಒಂದು ದರ ಏರಿಕೆ ಆಗುವ ಸಾಧ್ಯತೆಗಳಿದ್ದಾವೆ. ಮತ್ತಷ್ಟು ದರ ಏರಿಕೆ ಆದ್ರೆ ಜನರಿಗೆ ಆ ಒಂದು ದರ ಏರಿಕೆಯ ಬರೆ ಅಂತೂ ಕಟ್ಟಿಟ್ಟ ಬುತ್ತಿ. ಈಗ ಆಲ್ರೆಡಿ ಇದರಿಂದ ಜನರು ತತ್ತರಿಸಿ ಹೋಗ್ತಾ ಇದ್ದಾರೆ. 3 ಬಾರಿ ಏರಿಕೆ ಮಾಡಿದ್ದೀರಾ, ಮತ್ತಷ್ಟು ಏರಿಕೆ ಮಾಡಿದ್ರೆ ನಾವು ಹೆಂಗ್ ಜೀವನ ನಡೆಸೋದು, ಇನ್ನು ಯಾರು ಕೂಡ ಓನ್ ವೆಹಿಕಲ್ ಅಲ್ಲಿ ಓಡಾಡೋದೇ ಬೇಡವಾ ಅಂತ ಜನರು ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ.